ಕ್ರಿಶ್ಚಿಯನ್ ಲೈಫು ಶ್ರಮದಿಂದ ಅಲ್ಲ, ಅಥವಾ ಪ್ರಯತ್ನದಿಂದ ಆಗಲ್ಲ. ಟ್ರೈ ಅಲ್ಲ, ಟ್ರಸ್ಟ್. ಯೇಸುವನ್ನ ನಂಬುವುದರ ಮೂಲಕ ನಿನ್ನ ಕ್ರಿಶ್ಚಿಯನ್ ಲೈಫ್ ಅದು ಪ್ರಾರಂಭ ಆಗ್ತದೆ. ಪ್ರಿಯರೇ, ಇವತ್ತು ಒಂದು ವೇಳೆ ನಿನ್ನ ಜೀವನದಲ್ಲಿ ಪಾಪದ ಮೇಲೆ ಜಯ ಸಾಧಿಸಬೇಕಾದ್ರೆ ಯೇಸನ್ನು ನಂಬಬೇಕು. ನಿನ್ನ ಸ್ವಂತ ಜ್ಞಾನದಲ್ಲಿ ನೀನು ಅದನ್ನು ಜಯಿಸಕ್ಕಾಗಲ್ಲ. ಉದಾಹರಣೆ ಹೇಳ್ತೀನಿ ನೋಡಿ. ಲೂಕನ ಸುವಾರ್ತೆಯಲ್ಲಿ 18ನೇ ಅಧ್ಯಾಯ, ಒಬ್ಬ ಐಶ್ವರ್ಯವಂತ ಯೇಸು ಬಳಿಗೆ ಬರ್ತಾನೆ. ನಿತ್ಯ ಜೀವ ಪಡಿಬೇಕಾದ್ರೆ ನಾನು ಏನು ಮಾಡಬೇಕು? ಯೇಸು ಹೇಳ್ತೇನೆ, ಆಜ್ಞೆಗಳನ್ನು ಕೈಕೊಂಡು ನಡಿಬೇಕು. ಅಯ್ಯೋ, ನಾನು ಚಿಕ್ಕಂದಿನಿಂದ ಎಲ್ಲ ಕೈಕೊಂಡು ನಡೆದಿದ್ದೇನೆ. ಯೇಸು ಹೇಳ್ತೇನೆ, ನಿನ್ನ ಆಸ್ತಿ ಮಾರಿ ಬಡವರು ಕೊಡು. ಮೋರೆ ಬಾಡಿದವನಾಗಿ ಅಲ್ಲಿಂದ ಹೊರಟು ಹೋಗ್ತಾನೆ. ಯಾಕೆ? ಅವನು ತನ್ನ ಮೇಲೆ ವಿಶ್ವಾಸ, ತನ್ನ ಒಳ್ಳೆತನದ ಮೇಲೆ ವಿಶ್ವಾಸ. ನಾನು ಒಳ್ಳೆಯವನು, ನಾನು ಶಿಸ್ತಿನ ಸಿಪಾಯಿ. ಆದರೆ 19ನೇ ಅಧ್ಯಾಯದಲ್ಲಿ ಒಬ್ಬ ಪಾಪಿಯಾದ ಜಕ್ಕಾಯ ಇದ್ದಾನೆ. ಅವನು ಯೇಸನ್ನು ನೋಡ್ತಾನೆ, ಯೇಸನ್ನು ಸಂಧಿಸ್ತಾನೆ. ಯೇಸು ಅವನಿಗೆ ಆಸ್ತಿ ಕೊಡು ಅಂತ ಹೇಳಲೇ ಇಲ್ಲ. ಅವನು ಹೇಳ್ತಾನೆ, ಅಯ್ಯೋ, ನಾನೇನಾರು ಅನ್ಯಾಯವಾಗಿ ತೆಗೆದುಕೊಂಡಿದ್ರೆ ಅರ್ಧದಷ್ಟು ಅವ್ರಿಗೆ ವಾಪಸ್ ಕೊಡ್ತೇನೆ, 4ರಷ್ಟು ಹಿಂದಕ್ಕೆ ಕೊಡ್ತೇನೆ. ವ್ಯತ್ಯಾಸ ಏನು? ಇವರು ತಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ಇವನು ಕೃಪೆಯನ್ನು ಹಾತುಕೊಂಡಿದ್ದಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನನ್ನ ವಿಶ್ವಾಸ ಯಾವುದ್ರ ಮೇಲಿದೆ ಅದು ಬಹಳ ಮುಖ್ಯ.